ಭಾರತವನ್ನ 2047ರ ವೇಳೆ ಒಂದು ವಿಕಸಿತ ರಾಷ್ಟ್ರವನ್ನಾಗಿಸುವ ಉದ್ದೇಶದಿಂದ ಈ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪಾಲ್ಗೊಳ್ಳಬೇಕು ಹಾಗೂ ಭಾರತ ಸರ್ಕಾರದಿಂದ ಜನಸಾಮಾನ್ಯರ ಏಳಿಗೆಗಾಗಿ ಜಾರಿ ಮಾಡಿರುವಂತಹ ಅನೇಕ ಯೋಜನೆಗಳನ್ನು ಎಲ್ಲ ಜನರಿಗೆ ತಲುಪಿಸುವ ಉದ್ದೇಶದಿಂದ ದಿನಾಂಕ 25/11/2023 ಭಾರತದಾದ್ಯಂತ ಚಾಲನೆ ನೀಡಲಾಗಿದೆ. ಬ್ಯಾಂಕಿನಿಂದ ಪಡೆಯಬಹುದಾದ ಯೋಜನೆ ಲಾಭಗಳು ಸಾಮಾಜಿಕ ಭದ್ರತೆ ಪಿಎಂಎಸ್ಪಿವೈ ಮತ್ತು ಪಿಎಂಜೆಜೆಬಿವೈ ಈ ಎರಡು ಯೋಜನೆಗಳು ಅಪಘಾತ ಹಾಗೂ ಜೀವ ವಿಮೆ ಯೋಜನೆಗಳು ಆಗಿದ್ದು, ಜನರು ಕೇವಲ ವಾರ್ಷಿಕ ರೂಪಾಯಿ 20 ಹಾಗೂ 436 ರೊಂದಿಗೆ ಆರ್ಥಿಕ ಭದ್ರತೆ ಪಡೆಯಬಹುದಾಗಿದೆ. ಅಸಂಘಟಿತ ವಲಯ ಎಪಿವೈ 60 ವರ್ಷ ಮೇಲ್ಪಟ್ಟ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಜೀವನ ಭದ್ರತೆ ಒದಗಿಸುವ ಯೋಜನೆಯಾಗಿದೆ. ಪಿಎಂ ಸ್ವನಿಧಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆರ್ಥಿಕ ಸಹಾಯ ಮಾಡಿ ಅವರ ಏಳಿಗೆಗಾಗಿ ಯೋಜನೆ ಮಾಡಲಾಗಿದೆ. ಮಧ್ಯವರ್ಗದ ವ್ಯಾಪಾರಸ್ಥರಿಗೆ ಮುದ್ರಾ ಯೋಜನೆ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಗಳ ಲಾಭ ಪಡೆದು ವ್ಯಾಪಾರ ವೃದ್ಧಿಸಲು ಸಹಾಯಕವಾಗಿದೆ. ಭಾರತದ ಗುರಿ ತಲುಪಿಸುವುದು, ಪ್ರತಿ ಸಂಕಲ್ಪವನ್ನು ಪೂರೈಸಲು ಹೊರಟಿದ್ದೇವೆ. ಹಾಗಾಗಿಯೇ ಯಾವ ಪ್ರಗತಿಯ ಕತೆ ನನಸಾಗಲು ವರ್ಷಗಳು ಬೇಕಾದವು. ಅದು ಹೇಗೆ ಕೇವಲ ಒಂದು ದಶಕದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮುಖಂಡತ್ವದಲ್ಲಿ ದೇಶದ ಪ್ರತಿಯೊಂದು ನಗರದಲ್ಲೂ ನನಸಾಗಿದೆ. मेरे परिवारजनों, आने वाले 25 साल भारत के लिए इस शताब्दी के ಸ್ವಚ್ಛತೆಯ ಹೊಸ ಕತೆ ಹೆಣೆಯಲು ಆರಂಭವಾಗಿದೆ. ಪಿಎಂಇ ಬಸ್ ಸೇವೆಯೂ ಈಗ ಪರಿಸರದ ಬಗ್ಗೆ ಕಾಳಜಿ ವಹಿಸುತ್ತಿದೆ. ನವ ಭಾರತದ ಚಿತ್ರಣ ಬದಲಾಗುತ್ತಿದೆ. ಭಾವದಿಂದ ಇವಾಗ ರಾಮ ಮಂದಿರ ದೊಡ್ಡದಿನದ ಕನಸನ್ನು ಇವತ್ತ ನರೇಂದ್ರ ಮೋದಿಯವರು ನಡೆಸಿಕೊಡ್ತಾ ಇದ್ದಾರೆ. ಆ ಭಗವಂತನ ಪ್ರತಿಷ್ಠಾಪನೆ ಇವತ್ತು ನಮ್ಮ ಭಾರತ ದೇಶದ ಒಂದು ಪ್ರಮುಖ ಘಟ್ಟದೊಳಗೆ ರಾಮ ಅಂದರೆ ನಮ್ಮ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ಇವತ್ತು ನಮ್ಮ ಭಾರತ ದೇಶದ ಒಂದು ಇದರೊಳಗೆ ಸ್ಥಾಪನೆ ಮಾಡೋದಂದ್ರೆ ನಮ್ಗೆ ನಿಮ್ಗೆಲ್ಲರೂ ಒಂದು ದೊಡ್ಡ ಹಬ್ಬ. ಇವತ್ತು ಗ್ರಾಮ ಮಟ್ಟದೊಳಗಿರ್ಬೋದು, ಸಿಟಿ ಲೆವೆಲ್ನೊಳಗಿರ್ಬೋದು, ಸರ್ವರು ಆ ಭಗವಂತನ ಇವತ್ತು ನಾಮಸ್ಮರಣೆ ಮಾಡುವಂಥ ಒಂದು ವ್ಯವಸ್ಥೆಗೆ ಹೆಚ್ಚಿನ ಸಂಖ್ಯೆಯ ಒಳಗೆ ನಾವು ನೀವು ಕೂಡಿವಿ ಅಂದ್ರೆ ಇವತ್ತು ಅದಕ್ಕೆ ನರೇಂದ್ರ ಮೋದಿಯೇ ಮೂಲಭೂತ ಕಾರಣ. ಅವರು ಇವತ್ತು ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡಿ ಸರ್ವರಿಗೂ ಯಾವುದೇ ಭಿನ್ನ ಭೇದ ಇಲ್ಲದೆ ಸರ್ವರಿಗೂ ಒಂದೇ ಸಮತೂಕದೊಳಗೆ ನೋಡಿಕೊಂಡು ಇವತ್ತು ರಾಮ ಮಂದಿರ ಅವರು ಸ್ಥಾಪನೆ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವ್ಯವಸಾಯಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ. ಏಕತೆಯನ್ನು ಬಲಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ. ವಿಕಸಿತ್ ಭಾರತ್ ಸಂಕಲ್ಪ ಕುರಿತಾಗಿ ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮ್ಯಾನೇಜರ್ ಅವರು ಒಂದೆರಡು ಮಾತುಗಳನ್ನು ನೀಡುತ್ತಿದ್ದರು. ದೇವಸ್ಥಾನದ ಪ್ರಾಂಗಣದಲ್ಲಿ ನಡೆಯುತ್ತಿರುವ ಕೇಂದ್ರ ಸರ್ಕಾರದ ಸಂಕಲ್ಪ ವಿಕಸಿತ ಭಾರತ ಯಾತ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ನಮ್ಮ ಹಿರಿಯರಾದಂಥ ರಾಜಾರಾಮ್ ಗಣಾಚಾರ್ಯ ಅವರೇ ಹಾಗೂ ಇನ್ನೊಬ್ಬರ ಹಿರಿಯರಾದಂಥ ದೊಡ್ಡಸ ಸೋಳಂಕಿ ಅವರೇ, ನಮ್ಮ ಹಿರಿಯರು ಮಾರ್ಗದರ್ಶಿಯಾದಂಥ ನೀಲಪ್ಪ ಪಲ್ಲೇತ್ ಮಿಸ್ತ್ರಿ ಅವರೇ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ವ್ಯವಸ್ಥಾಪಕರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಓಣಿ ಹಿರಿಯರಂಥ ಡಾಕ್ಟರ್ ಹಿರಣ್ಣ ಮಾನ್ಯದವರೇ, ತಿಪ್ಪತ್ ಮನೆಯವರೇ ಹಾಗೂ ಮಾನ್ಯದವರೇ, ಬಾಗುಡಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಠ್ಠಲ್ ರುಕ್ಮಾಯಿ ಮಾರುತಿ ಯುವಕ ಮಂಡಳದ ಕಾರ್ಯಕರ್ತರೇ, ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಒಂದು ಯೋಜನೆ ವಿಕಸಿತ ಭಾರತ ಯಾತ್ರೆ. ವಿಕಸಿತ ಭಾರತ ಯಾತ್ರೆ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಾವು ಮೊದಲು ವಿಶ್ವ ಆರ್ಥಿಕ ರ್ಯಾಂಕಿಂಗ್ ಒಳಗೆ ಅಂದ್ರೆ ಆ ಪಟ್ಟಿ ಒಳಗೆ ನಾವು ಮೊದಲು 120, 110, 117 ಸ್ಥಾನದೊಳಗಿದ್ವಿ. ಆಗ 2007 ಏನು ನರೇಂದ್ರ ಮೋದಿ ಅವರು ಸರ್ಕಾರ ಬಂದ ಮೇಲೆ ಈಗ
ಭಾರತದ ಅತ್ಯಂತ ಶ್ರೀಮಂತರ ಪಾಲನೆ ಪಟ್ಟಿಯಲ್ಲಿ ಇವತ್ತು ಭಾರತ 5ನೇ ಸ್ಥಾನದಾಗೈತಿ. ಅದಕ್ಕೆ ಮೋದಿಯವರು 2024ರಾಗ ನಾನು ನನ್ನ ಕೊಡೋ ಗ್ಯಾರಂಟಿ ಏನಪ್ಪ ಅಂತಂದ್ರೆ ನಾನು ಈ ಭಾರತವನ್ನು ಆರ್ಥಿಕ ಇದ್ರೊಳಗೆ 3ನೇ ಸ್ಥಾನಕ್ಕೆ ತರ್ತೀನಿ ಅಂತ ಹೇಳಿ ಅವರು ಒಂದು ಇದನ್ನ ಪ್ರತಿಜ್ಞೆ ಮಾಡ್ಯಾರ. ಇವತ್ತಿನ ದಿವಸ ಈ ವಿಕಸಿತ ಸಂಕಲ್ಪ ಯಾತ್ರೆ ಇಡೀ ದೇಶ ಒಳಗೆ ಮೂಲೆ ಒಳಗೆ ಹಳ್ಳಿ ಒಳಗೆ ಓಣಿ ಒಳಗೆ ಇದನ್ನ ಸಂದೇಶ ಕಳಿಸ್ಬೇಕು. ಈ ಸಂದೇಶದ ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತಿನ ದಿವಸ ಮೋದಿ ಸರ್ಕಾರ ಏನು ರೈತರಿಗೆ ಕೊಡ್ತೈತಿ, ಆ ರೈತರಿಗೆ ಸಹಾಯಧನ ಯಾರಿಗೆ ಮುಟ್ಟಿಲ್ಲ ಅದನ್ನ ಬ್ಯಾಂಕ್ ವ್ಯವಸ್ಥಾಪಕರ ಮೂಲಕನ ಇಲ್ಲಿ ಅವ್ರಿಗೆ ಮುಂದಟ್ಟು ಮಾಡಿಕೊಡುವಂತ ಕಾರ್ಯಕ್ರಮ ಐತಿ. ಅದೇ ರೀತಿ ವಿಶ್ವಕರ್ಮ ಯೋಜನೆ ಇರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರ ಯೋಜನೆ ಇರ್ಬೋದು, ಯಾವುದೇ ರೀತಿ ಬಡವರಿಗೆ ಸಹಾಯ ಆಗುವಂತ ವ್ಯಾಪಾರಕ್ಕಾಗಿ ಮುದ್ರಾ ಯೋಜನೆ ಇರ್ಬೋದು, ಇವೆಲ್ಲ ಯೋಜನೆ ಕುರಿತು ಬ್ಯಾಂಕಿನ ಸಿಬ್ಬಂದಿನ ಬಂದು ಅವ್ರಿಗೆಲ್ಲ ಮಂದಟ್ಟು ಮಾಡಿಕೊಡೋ ಸಂಬಂಧ ಈ ಕಾರ್ಯಕ್ರಮ ಇಡೀ ದೇಶಕ್ಕೆಲ್ಲ ನಡೆಯತೈತಿ. ಅದಕ್ಕೆ ತಾವೆಲ್ಲರೂ ಏನು ಬ್ಯಾಂಕಿನ ವ್ಯವಸ್ಥಾಪಕರು ಇಲ್ಲಿ ಅದಾರ, ತಾವೆಲ್ಲ ಸವಲತ್ತು ಸರ್ಕಾರ ಸವಲತ್ತು ಏನೇನಾದ್ರು ತಗೊಂಡು ನಾವು ಸಮಾಜದಲ್ಲಿ ಮುಂದೆ ಬಂದು ನಾವು ಒಳ್ಳೆ ವ್ಯಾಪಾರ ಮನೋಭಾವ ಬೆಳೆಸ್ಕೊಂಡು ಒಂದು ಆರ್ಥಿಕವಾಗಿ ಸದೃಢ ಆಗ್ಬೇಕಂತೇಳಿ ಈ ಸರ್ಕಾರದ ಉದ್ದೇಶ. ಆ ಕಾರಣಕ್ಕೆ ನಾವೆಲ್ಲರೂ ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಆರ್ಥಿಕವಾಗಿ ಸದೃಢರಾಗಿ ಭಾರತ ದೇಶವನ್ನು ಸದೃಢ ಮಾಡಲು ನಾವೆಲ್ಲರೂ ಪ್ರಯತ್ನಗಳು ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡುವಂತ ಅವಕಾಶ ಕೊಟ್ಟಂತ ಸಂಘಟನೆಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಜಯ ಕರ್ನಾಟಕ. ಗೌರ್ಮೆಂಟ್ ಇಂದ ಬಂದಿದ್ದ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ಉಪಯೋಗ ಆಗಬೇಕಂದ್ಬಿಟ್ಟು ಈ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಈ ಸ್ಕೀಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಮಾಜಿ ಮೆಂಬರ್ ಆದಂಥ ಗಣೇಶಾಚಾರ್ಯ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ.